ಹಿಯರ್ ಆ್ಯಟ್ ಮೈಸೂರು ಟುಡೇ. ಸೊ ಮೈಸೂರು ಝುಡಿಯೋಗೆ ಬಂದಿದ್ದೀನಿ. ಈ ಥರ ಕೀಚೈನ್ ಯಾರು ಹಾಕೊಂಡು ಬ್ರೇಸ್ಲೆಟ್. ಆಲ್ಸೋ ಅಲ್ಲಿ ಇದ್ದಿದ್ದು ಸ್ಟಾಫ್ ಕೂಡ ನನ್ನ ನೋಟಿಸ್ ಮಾಡಿದ್ರು. ಈಗ ಅನಿಸುತ್ತೆ ಒಂದು 2 ಡೇಸು ಆಗಿಲ್ಲ ಅನಿಸುತ್ತೆ ಇದು ಸಿಕ್ಕಾಪಟ್ಟೆ ಚಿಕ್ಕದು. ಇನ್ನೂ ನಡೆಯೋಕ್ಕೂ ಬರ್ತದೆ. ಇದು ಬಂತು. ಸೊ ಗೈಸ್, ಐ ಆಮ್ ಅಟ್ ಮೈಸೂರು ಟುಡೇ. ಮೈಸೂರು ಝುಡಿಯೋಗೆ ಬಂದಿದ್ದೀನಿ. ಯೂಶ್ವಲಿ ನಾನು ಬೇರೆ ಕಡೆ ಬಂದರೆ ಮೈಸೂರಿಗೆಲ್ಲ ಬಂದಾಗ ಝುಡಿಯೋಗೆಲ್ಲ ಏನೂ ಬರೋಲ್ಲ. ಬಟ್ ಇವತ್ತು ಸಡನ್ ಪ್ಲ್ಯಾನ್. ಆ್ಯಕ್ಚುಲಿ ನಮಗೆ ಟೈಮ್ ಇನ್ನೂ ಜಾಸ್ತಿ ಇತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಿ. ಹಾಗೆ ಇವಾಗ ವೈಭವಲ್ಲಿ ಲಂಚ್ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಟೈಮ್ ಇತ್ತಲ್ಲ, ಸೊ ವಿ ಕೇಮ್ ಟು ಝುಡಿಯೋ. ಹಾಗೆ ಮೈಸೂರು ಝುಡಿಯೋ ಅಲ್ಲಿ ಯಾವ ಥರ ಇದೆ ಅಂತ ಕ್ವಿಕ್ಕಾಗಿ ಹಾಗೆ ನೋಡ್ಕೊಂಬನ್ನಿ ವೀಡಿಯೋಕ್ಕೆ. ಎಷ್ಟಾಗೋದು ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸೊ ಏನು ಡಿಫ್ರೆಂಟ್ ಏನೂ ಇಲ್ಲ. ಝುಡಿಯೋ ಯಾವುದೇ ಬ್ರ್ಯಾಂಚ್ ಆಗಿದ್ರೂ ಎವ್ರಿಥಿಂಗ್ ವಿಲ್ ಬಿ ಸೇಮ್. ಬಟ್ ಒಂದೊಂದು ಸರಿ ಕಲೆಕ್ಷನ್ಸ್ ಡಿಫರ್ ಆಗುತ್ತೆ ಒಂದೊಂದು ಬ್ರಾಂಚಿಂದ. ಸೊ ಬ್ಯಾಂಗ್ಳೂರಲ್ಲಿ ನಾನು ವೀಡಿಯೋಸ್ ಮಾಡೋದು ನೋಡಿದ್ದೀರಾ, ಜಯನಗರ್ ಆರ್ ಏನೋ ಜಿ ಟಿ ಮಾಲ್ ಝುಡಿಯೋ, ಬೇರೆ ಬೇರೆ ಬ್ರಾಂಚಸ್ದೆಲ್ಲ ನೋಡಿದ್ದೀರಾ. ಮೇ ಬಿ 1-2 ಬ್ರಾಂಚಸ್ ಅಷ್ಟೇ ನಾನು ಬ್ಯಾಂಗ್ಳೂರಲ್ಲಿ ಕವರ್ ಮಾಡಿರೋದು. ಬಟ್ ದಿಸ್ ಟೈಮ್ ಮೈಸೂರಿಗೆ ಬಂದು ಅವಾಗಲೇ ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಇಂಟ್ರೋ ಅಲ್ಲಿ, ಈ ಥರ ಸಿಟಿಯಲ್ಲಿ ಲೋಕಲಲ್ಲಿ ಓಡಾಡೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಬಿಕಾಸ್ ದಿಸ್ ನಾಟ್ ದಿ ವೆರಿ ಫಸ್ಟ್ ಟೈಮ್. ಆ್ಯಕ್ಚುಲಿ ನಾನು ಅವಾಗೆಲ್ಲ ಮುಂಚೆ ರಿಲೇಟಿವ್ ಮನೆ ಇತ್ತು. ನಾನು ಅವಾಗೆಲ್ಲ ಹಾಲಿಡೇಸಿಗೆ 20 ಡೇಸ್ ಎಲ್ಲ ಮೈಸೂರಲ್ಲೇ ಇರ್ತಿದ್ದೆ. ಸೊ ಐ ಆಮ್ ವೆರಿ ವೆರಿ ಫೆಮಿಲಿಯರ್ ವಿತ್ ಮೈಸೂರು ಅಂತ ಹೇಳ್ಬೋದು. ಸೊ ಇಟ್ಸ್ ಲೈಕ್ ಐ ನೋ ಎವ್ರಿಥಿಂಗ್ ಇನ್ ಮೈಸೂರು. ಇನ್ ಆ್ಯಂಡ್ ಅರೌಂಡ್ ಈ ಥರ ಅರಸ್ ರೋಡ್ ಆಗಿರ್ಬೋದು. ನಾರ್ಮಲಾಗಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾವು ಮಲ್ಲೇಶ್ವರಂ ಅಥವಾ ಎಲ್ಲ ಸ್ಟ್ರೀಟ್ಸ್ ಹೆಂಗೆ ಗೊತ್ತು, ಮೈಸೂರಲ್ಲೂ ಹಂಗೆ ಗೊತ್ತು. ಬಟ್ ಈ ಸರಿ ಒಂಥರ ಅನ್ಪ್ಲ್ಯಾನ್ಡಾಗಿ ಬಂದಿದ್ದು. ನನಗೇನೋ ತೊಗೊಬೇಕಿತ್ತು. ಐ ವಾಂಟೆಡ್ ಸಮ್ ಪರ್ಸ್ನಲ್ ಸ್ಟಫ್ ಅರ್ಜೆಂಟಾಗಿ. ಸೊ ದ್ಯಾಟ್ಸ್ ವೈ ಐ ಕೇಮ್ ಟು ದ ಝುಡಿಯೋ. ಇಲ್ಲಿ ಆ್ಯಕ್ಚುಲಿ ಏನಂದರೆ ಡಿಸೆಂಬರ್ ಎಂಡಲ್ಲಲ್ವಾ, ಆಬ್ವಿಯಸ್ಲಿ ಕ್ಲಿಯರೆನ್ಸ್ ಸೇಲ್ ಮಾಡ್ತಿರ್ತಾರೆ. ಇರೋ ಸೇಲ್ಸ್ ಏನಿದೆಯೋ ಅದನ್ನು ಕಂಪ್ಲೀಟ್ ಮಾಡ್ತಿರ್ತಾರಲ್ಲ, ಕ್ಲಿಯರ್ ಔಟ್ ಮಾಡ್ತಾರೆ. ಸೊ ನ್ಯೂ ಕಲೆಕ್ಷನ್ಸ್ ಎಲ್ಲ ಆ ಥರ ಏನೂ ಇರಲಿಲ್ಲ. ನಂಗೆ ಬೇರೆ ಏನು ಶಾಪಿಂಗ್ ಮಾಡಬೇಕಂತ ಬರಲಿಲ್ಲ. ಐ ಜಸ್ಟ್ ವಾಂಟೆಡ್ ಟು ಎಕ್ಸ್ಪ್ಲೋರ್. ತುಂಬ ಇಯರ್ಸ್ ಆಗಿತ್ತಲ್ವ, ಅದಕ್ಕೆ ಈ ರೋಡಿಗೆ ಬಂದಿದೆ. ಇಲ್ಲೇ ಕಾರ್ನರ್ ಹೌಸ್ ಇರೋದು. ಸೊ ಹಾಗೆ ಫಸ್ಟ್ ಝುಡಿಯೋಗೆ ಹೋಗಿ ಆಮೇಲೆ ಕಾರ್ನರ್ ಹೌಸ್ ಹೋಗೋಣ ಅಂತ ವಿ ಕೇಮ್ ಹಿಯರ್ ಟು ಝುಡಿಯೋ. ನನಗೆ ಈ ಸ್ಲಿಪ್ಪರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಕ್ಚುಲಿ. ಬಟ್ ನನಗೆ ಸೈಜ್ ಎಷ್ಟು ಕಂಫರ್ಟಬಲ್ ಆಗಿರಲಿಲ್ಲ. ನಾನು 37. ಸೊ ವಾಕ್ ಮಾಡ್ಬೇಕಾದ್ರೆ ಕಂಫರ್ಟಬಲ್ ಇರಲಿಲ್ಲ ಅದು. ಸೊ ವೇರ್ ಮಾಡಿದಾಗ ನಂಗೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕ್ವಾಲಿಟಿ ವಾಸ್ ರಿಯಲಿ ಟೂ ಗುಡ್. ಒಂದೇ ಪೀಸ್ ಇದೆ ಇದು. ನಾನು ಮೇನ್ ನೋಡಿದಾಗ ದಟ್ ವಾಸ್ ದಿ ಓನ್ಲಿ ಪೀಸ್. ಆವಾಗಲೇ ಹೇಳ್ದಂಗೆ ಕ್ಲಿಯರೆನ್ಸ್ ಸೇಲಲ್ವಾ, ಸೊ ಎಲ್ಲ ಕ್ಲಿಯರ್ ಔಟ್ ಮಾಡ್ತಿರ್ತಾರೆ. ನಿಮಗೆ ಬೇರೆ ಬೇರೆ ಥರ ವೈಡ್ ವೆರೈಟೀಸ್ ಆಫ್ ಸೈಜಸ್ ಅಂತೂ ಸಿಗಲ್ಲ. ಸೊ ದಟ್ ಈಸ್ ಒನ್. ಐ ವಾಸ್ ವೆರಿ ಡಿಸಪಾಯಿಂಟೆಡ್. ನಂಗೆ ನಿಜವಾಗ್ಲೂ ತೊಗೊತಿದ್ದೆ, ಬಟ್ ಸೈಜ್ ಇರಲಿಲ್ಲ. ಸೊ ಅದು ಬಿಟ್ಟರೆ ಹಾಗೆ ಸ್ಟೋರ್ ಎಲ್ಲ ನೋಡಿದ್ವಿ. ಫಸ್ಟ್ ಫ್ಲೋರ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಐ ಡೋಂಟ್ ರಿಮೆಂಬರ್. ಆ್ಯಕ್ಚುಲಿ ಟೈಮ್ ಜಾಸ್ತಿ ಇರಲಿಲ್ಲ ಅಲ್ಲ, ಅದಕ್ಕೆ ಬೇಸ್ಮೆಂಟಲ್ಲಿ ಮಾತ್ರ ಎಲ್ಲ ನೋಡಿ ಹಾಗೆ ಹೋಗಿದ್ದು. ಆ್ಯಕ್ಚುಲಿ ಬ್ಯಾಂಗ್ಳೂರ್ ಝುಡಿಯೋ ಅಲ್ಲಿ ಇದ್ದಿದ್ದಂಥ ಸಿಮಿಲರ್ ಪೀಸಸ್ ನಾನು ಇಲ್ಲಿ ನೋಡಿದೆ. ಆಬ್ವಿಯಸ್ಲಿ ಎಲ್ಲ ಝುಡಿಯೋ ಬ್ರಾಂಚಸಲ್ಲೂ ಸಿಮಿಲಾರಿಟೀಸ್ ಇರುತ್ತೆ, ಬಟ್ ತುಂಬಾ ಸಿಮಿಲರ್ ಇರಲಿಲ್ಲ ಆ್ಯಕ್ಚುಲಿ ಮೈಸೂರು ಬ್ಯಾಂಗ್ಳೂರಿಗೂ. ಸೊ ಇಟ್ ವಾಸ್ ಅ ವೈಬ್. ಆ್ಯಕ್ಚುಲಿ ಮೈಸೂರು ಈಸ್ ಅ ವೈಬ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಮೈಸೂರು. ಆ್ಯಂಡ್ ಝುಡಿಯೋ ಅಂತ ಬಂದಾಗಲೂ ಅಷ್ಟೇ ಮೈ ಆಲ್ ಟೈಮ್ ಫೇವ್ರೇಟ್. ನಿಮಗೂ ಆಲ್ ಟೈಮ್ ಫೇವ್ರೇಟ್, ಬಿಕಾಸ್ ನಾನು ಆ ವೀಡಿಯೋಸ್ ಏನಾದ್ರು ಮಾಡಿದಾಗ ಯು ಗೈಸ್ ಲವ್ ಟು ವಾಚ್ ದೋಸ್ ವೀಡಿಯೋಸ್. ಸೊ ಹಾಗೆ ಸ್ಟೋರ್ ಟೂರ್ ಏನೇನು ತೋರಿಸಿದ್ದೀನಿ ಎಲ್ಲ ವೀಡಿಯೋಲ್ಲಿ ಹಾಗೆ ಕ್ವಿಕ್ಕಾಗೆ ನೋಡ್ಕೊಂಡು ಬನ್ನಿ. ಓಕೆ.
ಸ್ಟುಡಿಯೋ ಕೂಡ. ಐ ಲೈಕ್ ಇಟ್. ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಮೀನ್ ಪ್ರಾಪರಾಗಿ ಸೆಟ್ ಮಾಡಿದ್ದಾರೆ. ಇಟ್ಸ್ ಗುಡ್. ಸೊ ನನಗೆ ಹೋಗಿ ಇಂಟೆನ್ಷನ್ ಏನೂ ಇಲ್ಲ, ಆವಾಗಲೇ ಹೇಳಿದ್ನಲ್ಲ. ಸೊ ಮೈಸೂರು ಸ್ಟುಡಿಯೋಗೆ ಹೋಗಿರಲಿಲ್ಲ. ಆ್ಯಕ್ಚುಲಿ ಈ ಬ್ರಾಂಚ್ ಸ್ಟುಡಿಯೋಗೆ ಹೋಗಿರಲಿಲ್ಲ. ಬಟ್ ಇನ್ನೊಂದು ಬ್ರಾಂಚ್ ಇದೆ ಅರಸ್ ರೋಡಲ್ಲ, ಇನ್ನೂ ನನಗೆ ನೆನಪಾಗ್ತಿಲ್ಲ ಪ್ರಾಪರಾಗೆ. ಸೊ ಅರಸ್ ರೋಡಲ್ಲಿ ಅಂತ ಅನಿಸುತ್ತೆ. ಅಲ್ಲಿ ಆ ಸ್ಟುಡಿಯೋ ಹೋಗಿದ್ವಿ. ಸೊ ಈ ಸ್ಟುಡಿಯೋಗೆ ಹೋಗಿರಲಿಲ್ಲ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಒಂಥರ ಬೆಂಗಳೂರಲ್ಲೇ ಒಂಥರ ಬ್ಯಾಂಗ್ಳೂರಲ್ಲೇ ಹೋಗಿ ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಸ್ಟಾಫ್ ಎಲ್ಲ ಆ್ಯಂಡ್ ಆಲ್ಸೋ ಅಲ್ಲಿ ಇದ್ದಿದ್ದು ಸ್ಟಾಫ್ ಕೂಡ ನನ್ನ ನೋಟಿಸ್ ಮಾಡಿದ್ರು, ಕಂಡುಹಿಡಿದ್ರು. ಬಟ್ ಮಾತಾಡೋಕ್ಕೆ ಹೆಸಿಟೇಟ್ ಮಾಡ್ಕೊತಿದ್ರು. ದೆನ್ ದೇ ಜಸ್ಟ್ ಗೇವ್ ಮಿ ಅ ಸ್ಮೈಲ್ ಆ್ಯಂಡ್ ಹಾಯ್ ಅಂತ ಮಾಡಿದ್ರು. ಖುಷಿ ಆಯಿತು. ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಆ್ಯಕ್ಚುಲಿ ಶಾಕ್ ಆದೆ. ಬ್ಯಾಂಗ್ಳೂರಲ್ಲಂದರೆ ಓಕೆ, ಬಟ್ ಮೈಸೂರಲ್ಲೂ ನೋಡ್ತಿದ್ದಾರೆ ನನ್ನ ವ್ಯೂವರ್ಸ್, ಇಲ್ಲೂ ಇದ್ದಾರೆ, ಕಂಡುಹಿಡಿದ್ದಾರೆ ಅಂತ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಆಲ್ಸೋ ಇವತ್ತೇ ನಂದು 2000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದು. ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಸೊ ಟುಡೇ ಓನ್ಲಿ ದಿಸ್ ಆಲ್ಸೋ ಹ್ಯಾಪೆಂಡ್ ಮೈಸೂರಿಗೆ ಬಂದು. ಸೊ ಚೆನ್ನಾಗಿತ್ತು ಒಂಥರ. ಬಟ್ ಏನು ತೊಗೊಬೇಕಂತ ಹೋಗಿದ್ದೆ, ಅದೇನೂ ಸಿಗಲಿಲ್ಲ. ಬಿಕಾಸ್ ಮೇ ಬಿ ಇಯರ್ ಎಂಡ್ ಅಲ್ವಾ, ಏನಿದೆ ಅದೆಲ್ಲ ಕ್ಲಿಯರೆನ್ಸ್ ಮಾಡ್ತಿರ್ತಾರೆ. ನ್ಯೂ ಕಲೆಕ್ಷನ್ಸ್ ಎಲ್ಲ ಏನೂ ಬಂದಿರಲ್ಲ. ಸೊ ಸೈಜಸ್ ಏನೂ ಅವೈಲಬಲ್ ಇಲ್ಲ. ನಾನೇನೋ ತೊಗೊಬೇಕಂತ ಹೋಗಿದ್ದೆ, ಸಮ್ ಪರ್ಸ್ನಲ್ ಸ್ಟಫ್, ಬಟ್ ಸಿಗಲಿಲ್ಲ. ಹಾಗೆ ಹೆಂಗಿದ್ರು ಹೋಗಿದ್ನಲ್ಲ, ಸೊ ಹಂಗೆ ಒಂದು ಸ್ಟೋರ್ ಟೂರ್ ಕೊಟ್ಬಿಡೋಣ ಅಂತ ಸ್ವಲ್ಪ ಸ್ಮಾಲ್ ವೀಡಿಯೋ ಥರ ಮಾಡಿ ಹಾಕಿದ್ದೀನಿ. ಸೊ ಟೈಮ್ ಇವಾಗ 4 o'clock. ಟೈಮ್ ಇವಾಗ 4 o'clock. ಸೊ ಇಲ್ಲಿಂದ ಹಾಗೆ ಕಾರ್ನರ್ ಹೌಸ್ಗೆ ಹೋಗಿ, ಅದಾದಮೇಲೆ ಬೇರೆ ಏನೂ ಪ್ಲ್ಯಾನ್ಸ್ ಇಲ್ಲ. ಯಾಕಂದರೆ ಮೈಸೂರಿಗೆ ತುಂಬ ರೆಗ್ಯುಲರಾಗಿ ಬರ್ತಾನೆ ಇರ್ತೀವಲ್ಲ. ಸೊ ಎಲ್ಲ ಕಡೆ ಹೋಗ್ಬಿಟ್ಟಿರ್ತೀವಿ. ಸೊ ಹಾಗೆ ಇಲ್ಲೇ ಲೋಕಲಲ್ಲೇ ಓಡಾಡೋಣ ಅಂತ ಬಂದಿದ್ದು. ಸೊ ಕಾರ್ನರ್ ಹೌಸ್ಗೆ ಹೋಗಿ ಅಲ್ಲಿಂದ ಪಯಣ ಅಂತ ಇದೆಯಲ್ಲ, ಅದೇ ವಿಂಟೇಜ್ ಕಾರ್ ಕಲೆಕ್ಷನ್ಸ್ ಎಲ್ಲ ಇದೆ, ಎಕ್ಸಿಬಿಷನ್ ಥರ. ಸೊ ಅಲ್ಲೋಗಿ ಹಾಗೆ ಸ್ಟ್ರೈಟು ಬನ್ನಿ. ಗೊತ್ತಾ, ಬಂದು ಇಳಿದ ತಕ್ಷಣ ಇಲ್ಲಿ ಕಾರ್ನರ್ ಹೌಸ್ ಹತ್ರ ತೋರಿಸ್ತೀನಿ ತಾಳಿ. ತಕ್ಷಣ ಈ ಬ್ಯೂಟಿ ಕಾಣಿಸ್ತು. ಐ ಲಿಟ್ರಲಿ ಲವ್. ನಂಗೆ ಸಖತ್ ಇಷ್ಟ ಹಸು ಕರು ಎಲ್ಲ. ಬಂದಿದ ತಕ್ಷಣ ಇಲ್ಲೇ ಇದ್ದಾರೆ. ಇದು ಟೆಂಪಲ್ ಅಂತ ಅನ್ಸುತ್ತೆ, ಇದು ಕ್ಲೋಸ್ ಮಾಡಿದ್ದಾರೆ. ಸೊ ಇಲ್ಲಿ ಹೋಗ್ಬೋದಾ ಏನೋ ಗೊತ್ತಿಲ್ಲ. ಬಾ ಬಾ. ಕಾಜಲ್ ಹಾಕಿರೋ ಥರ ಇದೆ ನೋಡಿ ಐಸು. ಹಾಯ್ ಬಾಯ್. ಅದು ಸ್ವಲ್ಪ ಎದ್ರುಕೊಂಡು ಆ ಕಡೆ ಹೋಗ್ಬಿಡ್ತು. ಇದೊಂದಿಲ್ಲ, ಈಗ ಅನಿಸುತ್ತೆ ಒಂದು 2 days ಆಗಿಲ್ಲ ಅನಿಸುತ್ತೆ. ಇದು ಸಿಕ್ಕಾಪಟ್ಟೆ ಚಿಕ್ಕದು, ಇನ್ನೂ ನಡೆಯೋಕ್ಕೂ ಬರ್ತದೆ. ಇದು ಬಂತು. ಪೋಲಾರ್ ಬೇರ್ಗಿಂತ ಕಾರ್ನರ್ ಹೌಸ್ BBCನೇ ಸಿಕ್ಕಾಪಟ್ಟೆ ಇಷ್ಟ.
ಜಸ್ಟ್ ಇವಾಗ ಆಚೆ ಬಂದೆ. ಏನು ಪ್ಲ್ಯಾನ್ಸ್ ಅಂತ ಏನೂ ಆ ಥರ ಟಿಪಿಕಲ್ ಪ್ಲ್ಯಾನ್ ಎಲ್ಲ ಏನೂ ಇಲ್ಲ. ಇಲ್ಲೇ ಸ್ವಲ್ಪ ರೋಡ್ ಮಾತ್ರ ಸಿಕ್ಕಾದಾಗಿದೆ. ಬೆಳಗ್ಗೆ ಬಂದ್ವಿ ಚಾಮುಂಡಿ ಬೆಟ್ಟಗೆ, ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಲಿಟ್ರಲಿ ನಾನು ದುಪ್ಪಟ್ಟನ ಈ ಥರ ಕವರ್ ಮಾಡ್ಕೊಂಡು ಬಂದಿದ್ದೀನಿ, ಅಷ್ಟು ಬಿಸಿಲು. ಈಗ 4:40 ಆಗಿದೆ, ಕ್ಲೋಸ್ ಟು 5, ಅದಕ್ಕೆ ಕಂಪ್ಲೀಟ್ಲಿ ಕೂಲ್ ಡೌನ್ ಆಗಿದೆ. ಸೊ ತೋರಿಸ್ತೀನಿ ನೋಡಿ, ಸಖತ್ ಪೀಸ್ಫುಲ್ ಆಗಿದೆ ಇದು. ಗಾಡಿನೂ ಜಾಸ್ತಿ ಯಾರೂ ಇಲ್ಲ ಇಲ್ಲ ಆ್ಯಕ್ಚುಲಿ, ಸಖತ್ ಪೀಸ್ಫುಲ್ ಆಗಿದೆ. ಬರೀ ಗ್ರೀನರಿ. ಇಲ್ಲೊಂದು ಟೆಂಪಲ್ ಇದೆ, ಯಾವುದಂತ ಗೊತ್ತಿಲ್ಲ ಅಷ್ಟೇ. ಸೊ ಎಲ್ಲರಿಗೂ ಹೇಳ್ತಿದ್ದೆ ನಾನು, ರೋಡ್ ಚೆನ್ನಾಗಿದೆಯಲ್ಲ, ಹಾಗೆ ಇಲ್ಲೇ ಒಂದು ಹೋಗ್ಬಿಟ್ಟು ಬರೋಣ ಅಂತ. ಸೊ ಐ ಆಮ್ ಕ್ಲೋಸಿಂಗ್ ದ ವಿಡಿಯೋ ಫಾರ್ ಟುಡೇ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ಡಿಫ್ರೆಂಟ್ ಕಂಟೆಂಟ್ ಜೊತೆ ಸಿಗ್ತೀನಿ. ಸೊ ಐ ಹೋಪ್ ಯು ಗೈಸ್ ಲೈಕ್ ಇಟ್. ಟಿಲ್ ದೆನ್ ಯು ಗೈಸ್ ನೋ ದ ಟಿಪ್. Please don't forget to like, share and subscribe to Jivita Gowda's YouTube channel. See you very soon with another video. Take care.